ಅಂತ ನಿನ್ನೆದುರಿಗೆ ನಿನ್ ಫೋಟೋಗೆ ಹಾರ ಹಾಕಿ ಎಡೆ ಇಟ್ಟಲೆ ಎದೆ ಮಾಡ್ಕೊಂಡು ಹತ್ನಲ್ಲೇ ಶ್ರಾದ್ದ ಮಾಡೋಕ್ಕೂ ಹೊರಟ್ಬಿಟ್ಟಿದ್ದೆ ನಾನು. ನೀನ್ ದಿಶಾಗ್ ಬಂದು ಇದನ್ನೆಲ್ಲ ನೋಡ್ತಾ ಇದ್ದಲ್ಲ, ಅಮ್ಮ ನಾನ್ ಸತ್ತಿಲ್ಲ, ನಾನ್ ಬದುಕಿದ್ದೀನಿ ಅಂತ ಒಂದು ಮಾತು ಹೇಳ್ಬೋದಿತ್ತು ತಾನೆ. ಈ ತಾಯಿನ ಅಷ್ಟೆಲ್ಲ ನೋಯಿಸಿದ್ಯಲ್ಲ ಯಾಕೆ? ನೀನಾಗ್ಲಿ ನಿಮ್ಮ ಅಪ್ಪ ಆಗ್ಲಿ ನೀನ್ ಸತ್ತಿಲ್ಲ ಅನ್ನೋ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ರಿ? ಅಂತ ತಪ್ಪು ನಾನು ಏನೇ ಮಾಡ್ದೆ ನಿಮ್ಗೆ? ಅಯ್ಯೋ ದೇವ್ರೆ, ಈ ಜೀವಂತವಾಗಿಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ಯಾ ಅಂತ ಆ ನೋವಲ್ಲೇ ದಿನ ಅಳ್ತಾ ಅಳ್ತಾ ಸತ್ತಿದ್ದೀನಿ ನಾನು. ನೀನು ನಿಮ್ಮಪ್ಪ ಸೇರ್ಕೊಂಡು ನನಗ್ ಮೋಸ ಮಾಡ್ಬಿಟ್ರಿ, ದೊಡ್ಡ ಮೋಸ ಮಾಡ್ಬಿಟ್ರಿ. ದಯವಿಟ್ಟು ನನ್ನ ಕ್ಷಮಿಸಮ್ಮ. ನನ್ನ ದಿಶಾ ಆಗಿ ಇದನ್ನೆಲ್ಲ ಮಾಡೋದಕ್ಕೆ ಒಂದು ದೊಡ್ಡ ಕಾರಣ ಇದೆ. ನೀವ್ ನನ್ನ ಹೆಂಡತಿಯಾಗಿ ಒಪ್ಕೋತೀರಾ ಅನ್ನೋ ನಂಬಿಕೆ ನನ್ಗಿದೆ. ಯಾವತ್ತಿದ್ರು ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳಲ್ಲ, ಯಾಕಂದ್ರೆ ಅವನಿಗೆ ಸೌಂದರ್ಯನೇ ಮುಖ್ಯ. ಸೌಂದರ್ಯಕ್ಕಿಂತ ವ್ಯಕ್ತಿತ್ವನೇ ನನ್ನ ಹಸ್ಬೆಂಡ್ ಮುಖ್ಯ ಅಂತ ನಾನ್ ಸಾಬೀತ್ ಮಾಡ್ತೀನಿ. ಚಿಡು ಮದುವೆ ಆಗೋ ಹುಡುಗಿ ಬಂಜಿ ಆಗಿರ್ಬೇಕು ಅನ್ನೋದೇ ಸೌಂದರ್ಯಗಳ ದುರಾಲೋಚನೆ. ನಿನಗೆ ಎಲ್ಲಿ ಮಕ್ಕಳಾಗತ್ತೋ ಅನ್ನೋ ಭಯ, ಅದಕ್ಕೆ ನೀನ್ ಕಂಡ್ರೆ ಅವಳಿಗೆ ಆಗಲ್ಲ. ಇಷ್ಟು ದಿನ ಒಂದು ಅಧ್ಯಾಯ ಆದ್ರೆ ಇನ್ಮೇಲೆ ಇದು ನಿನಗೆ ಹೊಸ ಅಧ್ಯಾಯ. ನೀನು ಚಿರು ಮನಸ್ಸನ್ನ ಗೆಲ್ಲೋದ್ರ ಜೊತೆಗೆ ಸೌಂದರ್ಯ ನಂತರಂಗಕ್ಕೆ ಕೈ ಹಾಕಿ ಅವ್ರ ಮನಸ್ಸಲ್ಲಿ ಎಷ್ಟು ಕೆಟ್ಟ ಉದ್ದೇಶ ಇದೆ ಅನ್ನೋದನ್ನ ನೀನು ಎಲ್ರ ಮುಂದೆ ಅನಾವರಣ ಮಾಡಬೇಕು. ಇಷ್ಟೆಲ್ಲ ನಡೀತಾ ನಿನ್ ಗಂಡನ್ಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಬದುಕಿದ್ರು ಸಮಾಜ ದೃಷ್ಟಿನಲ್ಲಿ ಸತ್ತೋಗ್ಬಿಟ್ಟಿದ್ಯಲ್ಲ ನೀನು. ತಗೋ, ಏನಿದು? ತೆಗೆದು ನೋಡು. ಮಾಡೋದೆಲ್ಲ ಮಾಡಿ ಈಗ ಸಾರಿ ಕೇಳ್ತಿದ್ದೆ. ದೀಪ ನಿನಗೆ ಹೇಗೆ ತಂಗಿನೋ ನಂಗೂ ಅವಳು ತಂಗಿ ಥರಾನೇ ಇದ್ಲು. ಸ್ಟಾರ್ಟಿಂಗಲ್ಲಿ ಅವಳ ಬಗ್ಗೆ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ. ಆದರೆ ಹೋಗ್ತಾ ಹೋಗ್ತಾ ಅವಳು ಎಷ್ಟು ಒಳ್ಳೆಯವಳು, ಈ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಅಂತ ನನಗೂ ಗೊತ್ತು. ನೀನು ದೀಪನ ಪ್ರತಿದಿನ ನೆನೆಸ್ಕೊಂಡು ಎಷ್ಟು ನೋವು ಅನುಭವಿಸ್ತಿದ್ಯಾ ಅಂತನೂ ಗೊತ್ತು. ಆದರೆ ಇವತ್ತು ಬಾಯಿ ತಪ್ಪಿ ದೀಪ ಈಗಿಲ್ಲ ಅಂತ ಹೇಳ್ಬಿಟ್ಟ. ಅದರಿಂದ ನಿನಗೆ ಇಷ್ಟೊಂದು ಹರ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನು ಮುಂದೆ ನಾನು ದೀಪ ಇಲ್ಲ ಅಂತ ಹೇಳೋದಿಲ್ಲ. ಐ ಆಮ್ ರಿಯಲಿ ಸಾರಿ ನರಸಿಂಹ. ತಗೋ, ನಿನ್ಗೋಸ್ಕರ ಸ್ಪೆಷಲ್ ಆಗಿ ಟೀ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನಾದ್ರೂ ಕುಡಿಬೋದಲ್ವಾ? ಫ್ರೆಶ್ ಆಗಿ ಮಾಡಿರೋದು, ಇದರಲ್ಲಿ ನಾನು ಕೊತ್ತಂಬರಿ ಎಲ್ಲ ಏನೂ ಹಾಕಿಲ್ಲ. ತಗೋ. ಕುಡಿ. ಅದಕ್ಕೆ ನೋಡಿದ್ರೆ ಸೀಮೆ ಎಣ್ಣೆ ತಗೊಂಡು ಹೋದ್ರು, ಇಲ್ಲಿ ನೋಡಿದ್ರೆ ಅಳಿ ಅಂದ್ರಿಲ್ಲ. ಏನಪ್ಪ ಆಗ್ತಿದೆ ಈ ಮದ್ವೆಲಿ? ಇನ್ನು ಮಾತಾಡಿ ಪ್ರಯೋಜನ ಇಲ್ಲ. ಮದುವೆ ಕ್ಯಾನ್ಸಲ್ ಆಯ್ತು ಅಂತ ಅನೌನ್ಸ್ ಮಾಡೋಣ. ಶಿರು ಹೀಗೆ ನನಗೆ ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಮಗ ಬೇಡ ಅಂತ ಒಂದ್ಸಲ ನಿರ್ಧಾರ ಮಾಡಿ ಹೊರಟೋಗಿದ್ದಾನೆ ಅಂದರೆ
ಮತ್ತೆ ವಾಪಸ್ ಬರಲ್ಲ. ನನಗೆ ಹೇಳಿನೇ ಹೋದ್ನಲ್ಲ, ಈ ಮದುವೆ ಆಗಲ್ಲ. ಅಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ದೀಪ ಅವ್ರನ್ನ ಮರೆತು ಮದುವೆ ಆಗಕ್ಕಾಗ್ತಿಲ್ಲ ನನಗೆ. ನನ್ನ ಮನಸ್ಸಲ್ಲಿ ಅವರೇ ಇದ್ದಾರೆ, ಇನ್ನು ಮುಂದೆನೂ ಇರ್ತಾರೆ. ಅವ್ರ ಜಾಗದಲ್ಲಿ ಬೇರೆ ಯಾರೂ ಊಹಿಸ್ಕೊಳಕ್ಕೂ ಆಗ್ತಿಲ್ಲ ನನಗೆ. ಅದು ಅಲ್ಲದೆ ದೀಪ ಅವ್ರು ಬದುಕಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಎಲ್ಲಿ ಏನು ಅಂತ ಗೊತ್ತಾಗಿಲ್ಲ. ಹೌದಪ್ಪ, ದೀಪ ಅವ್ರು ಸತ್ತಿಲ್ಲ. ಸೊ ಅವ್ರನ್ನ ಹುಡ್ಕೊಂಡ್ಬಂದು ನಿಮ್ಮ ಮುಂದೆ ನಿಲ್ಲಿಸಿ ಖುಷಿಯಾಗಿ ಅವ್ರ ಕೂತ್ಕೆಗೆ ಇನ್ನೂ 3 ಗಂಟೆ ಹಾಕ್ತೀನಿ ಹೊರತು ದಿಶಾ ಅವ್ರನ್ನಲ್ಲ, ಬೇರೆ ಯಾರನ್ನು ಮದುವೆ ಆಗಲ್ಲ. ನಿಮಗೆ ಕೊಟ್ಟಿದ್ದ ಮಾತು ಮುರಿತಾರದಕ್ಕೆ ದಯವಿಟ್ಟು ಕ್ಷಮಿಸಿ ಅಪ್ಪ. ಇದೊಂದ್ಸಲ ದಯವಿಟ್ಟು ಕ್ಷಮಿಸಿ. ಚಾಚಿ, ಚಿರು ಏನೂ ಇಲ್ಲಿಲ್ಲ. ಆದ್ರೆ ದಿಶಾ ಎಲ್ಲೋದ್ಲು? ಅವಳಿಲ್ಲ ಅಂತ ಹೇಳಿದ್ರೆ ಇನ್ನೂ ಗಾಬರಿ ಆಗ್ತಾರೆ.